ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮೊಟ್ಟ ಮೊದಲನೇದಾಗಿ ಪಶ್ಚಿಮ ಬಂಗಾಳದ ನಿನ್ನೆ ನಡೆದಂಥ ಗುರುವಾರದ ಉಪಚುನಾವಣೆಯ ಅಪ್ಡೇಟ್ ಕೊಟ್ಬಿಡ್ತೀನಿ. ಅದಾದಮೇಲೆ ಬೇರೆ ವಿಚಾರಗಳ ಕುರಿತು ಮಾತಾಡೋಣ. ತುಂಬ ವಿಷಯ ತಮ್ಮ ಜೊತೆ ಹಂಚಿಕೊಳ್ಳೋದಿದೆ. ಬಹಳಷ್ಟು ಜನ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಏನಾಯಿತು ಚುನಾವಣೆ ಬಗ್ಗೆ ಮಾತಾಡಿಲ್ಲ ನೀವು ಮತದಾನದ ಬಗ್ಗೆ ಅಂತ. 86% ಮತದಾನ ಆಗಿದೆ. 86.11%. ಫಾಲ್ಟಾ ಅನ್ನುವಂಥ ಮತಕ್ಷೇತ್ರದಲ್ಲಿ ನಡೆದಂಥ ಮರುಮತದಾನ ಮತ್ತು ಬಹಳ ಮುಖ್ಯವಾಗಿ ಇದು ಡೈಮಂಡ್ ಹಾರ್ಬರ್ ಎನ್ನುವಂಥ ಅಭಿಷೇಕ್ ಬ್ಯಾನರ್ಜಿಯ ಸಂಸದೀಯ ಕ್ಷೇತ್ರದಲ್ಲಿ ಬಂದಂಥ ಕ್ಷೇತ್ರ, ಜೊತೆಗೆ ಪುಷ್ಪಾ ನಾನು ಅಂತ ಹೇಳ್ಕೊಂಡು ಓಡಾಡಿದಂಥ ಜಹಾಂಗೀರ್ ಖಾನ್ನ ಮತಕ್ಷೇತ್ರ. 2 ದಿನಗಳ ಹಿಂದೆ ಆತ ಸ್ವಯಂ ನಿವೃತ್ತಿಯನ್ನು ಘೋಷಿಸಿದ್ದ. ನಾನು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತಾ ಇಲ್ಲ ಅಂತ. ಆತನ ಹೆಸರು ಚಾಲ್ತಿಯಲ್ಲಿತ್ತು. ಅದು ನಾಮಪತ್ರ ವಾಪಸ್ ತೆಗೆದುಕೊಳ್ಳೋ ದಿನಾಂಕ ಮುಗಿದು ಹೋಗಿತ್ತು. ಹೀಗಾಗಿ ಆತ ಅಭ್ಯರ್ಥಿಯಾಗಿ ಉಳಿದಿರ್ತಾನೆ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇದೊಂದು ವಾಕೋವರ್ ಅನ್ನೋದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಯಾವುದೇ ಮರುಮತದಾನ ಆದ ಸಂದರ್ಭದಲ್ಲಿ ಅಥವಾ ಉಪಚುನಾವಣೆ ಆದ ಸಂದರ್ಭದಲ್ಲಿ ಜನರ ಮನಸ್ಥಿತಿ ಹೇಗಿರುತ್ತೋ ಅದರ ಪ್ರಕಾರ ಚುನಾವಣೆ ನಡೀತವೆ, ಅದರ ಪ್ರಕಾರವೇ ಫಲಿತಾಂಶ ಬರ್ತವೆ. ಯಾವಾಗಲೂ ಯಾವ ಗೆದ್ದೆತ್ತಿರ್ತೋ ಅದ್ರ ಹಿಂದೆ ಜಗತ್ತು ಓಡಿ ಹೋಗುತ್ತೆ. ಮಜಾ ಅಂದರೆ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸ್ವತಃ ಜಹಾಂಗೀರ್ ಖಾನ್ನೇ ಪಾಲ್ಗೊಂಡಿರಲಿಲ್ಲ. ಆತನೇ ಮತದಾನದಲ್ಲಿ ಪಾಲ್ಗೊಂಡಿರಲಿಲ್ಲ. ಆತನ ಮನೆಗೆ ಬೀಗ ಹಾಕಿತ್ತು ಅಂದರೆ ಈತ ಯಾವ ಮಟ್ಟಿಗೆ ಆತಂಕಗೊಂಡಿದ್ದಾನೆ, ಗಾಬರಿಗೊಂಡಿದ್ದಾನೆ, ಹೇಗೆ ಹತಾಶನಾಗಿದ್ದಾನೆ ಆಲೋಚನೆ ಮಾಡಿ. ಆತನ ಚೇಲಾ ಚಪಾಟೆಗಳು ಒಬ್ಬರೂ ಕೂಡ ಅಲ್ಲೆಲ್ಲೂ ಕಾಣಿಸ್ತಾ ಇರಲಿಲ್ಲ. ಅತ್ಯಂತ ಶಾಂತಿಯುತವಾಗಿ ಒಂದೇ ಒಂದು ಗಲಾಟೆ ಆಗಲಾರ್ದ ಹಾಗೆ ಮತದಾನದ ಪ್ರಕ್ರಿಯೆ ಮುಗಿದೋಯಿತು. ಇನ್ನು ಬೇರೆ ವಿಷಯದ ಬಗ್ಗೆ ಬರೋಣ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಹಲವಾರು ವಿಚಾರಗಳಿದ್ದಾವೆ. ಈ 27ನೇ ತಾರೀಕು ಹಬ್ಬದ ಬಕ್ರೀದ್. ಈ ಬಕ್ರೀದ್ನ ವಿಶೇಷತೆ ಏನು ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ಸಾರ್ವಜನಿಕವಾಗಿ ಬಹಿರಂಗವಾಗಿ ಜನರ ಎದುರುಗಡೆನೆ ಹಸುಗಳನ್ನು ಎತ್ತುಗಳನ್ನು ಕಟ್ಟಿ ಎದುರುಗಡೆನೆ ಕತ್ತರಿಸುವಂಥ ಪ್ರಕ್ರಿಯೆ ನಡೀತಾ ಇತ್ತು ಹೋಲ್ ಆಫ್ ಪಶ್ಚಿಮ ಬಂಗಾಳದಲ್ಲಿ. ಮೊನ್ನೆ ಆ ರೀತಿಯದಾದಂಥ ನೀವು ಗೋಹತ್ಯೆ ಮಾಡುವ ಹಾಗಿಲ್ಲ, ಈ ಬಾರಿ ಹಬ್ಬದಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಒಂದು ಆದೇಶವನ್ನು ಅಲ್ಲಿಯ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಹೊರಡಿಸಿದರು. ಮುಖ್ಯವಾಗಿ ಬಕ್ರೀದ್ ಅಂದರೆ ಬಕ್ರಿ ಕಡಿತಾರೆ. ಬಕ್ರಿ ಅಂತಂದರೆ ಹೋತ, ಆಡು, ಕುರಿ ಇದನ್ನು ಕಡಿಯೋದಕ್ಕೆ ಬಕ್ರೀದ್ ಅಂತ ಹೇಳ್ತಾರೆ. ಈ ಏನು ಈ ಕಡಿಯುವ ಪ್ರಕ್ರಿಯೆ ಇದೆಯಲ್ಲ ಅದು ದನಕ್ಕೆ ತೊಗೊಂಡು ಹೋಗ್ತಾರೆ ಇವರು ಪಶ್ಚಿಮ ಬಂಗಾಳದಲ್ಲಿ. ಇದನ್ನು ಪೋಷಿಸಿಕೊಂಡು ಬಂದದ್ದು ಮಮತಾ ಬೇಗಮ್. ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ರಸ್ತೆ ತುಂಬ ರಕ್ತ, ಎಲ್ಲಿ ಬೇಕಲ್ಲಿ ಚರ್ಮ, ಏನು ಬೇಕಾದರೂ ಬಿದ್ದಿರೋದು. ಅದನ್ನು ಹೇಳಬೇಕಾಗಿಲ್ಲ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇರಲಾರ್ದಂಥ ವಿಚಾರ. ಈ ಬಾರಿ ಈ ರೀತಿಯಾಗಿರೋದ್ರಿಂದ CPIM ಕಲ್ಕತ್ತಾ ಹೈಕೋರ್ಟಿಗೆ ಮೊರೆ ಹೋಗುತ್ತೆ. ಅದು ಹೋಗಿ ಹೇಳುತ್ತೆ, 1950ರಲ್ಲಿದ್ದಂಥ ಸ್ಲಾಟರ್ ಆ್ಯಕ್ಟ್ ಏನಿದೆಯಲ್ಲ, 1950 ಅನಿಮಲ್ ಸ್ಲಾಟರ್ ಕಂಟ್ರೋಲ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್, ಸಂವಿಧಾನ ಪೂರ್ವದ, ಅವಾಗ ಇನ್ನೂ ಆಗಿದ್ದಂಥದ್ದು, ಬ್ರಿಟಿಷರ ಕಾಲದ್ದು. ಅದರ ಪ್ರಕಾರ ನಡಿಬೇಕು, ಗೋಹತ್ಯೆಗೆ ಅವಕಾಶ ಕೊಡಬೇಕು ಅಂತ ಕಲ್ಕತ್ತಾ ಹೈಕೋರ್ಟಿಗೆ ಮೊರೆ ಹೋಗ್ತಾರೆ. ನೋಡಿ ಹೆಂಗಿದೆ ವಿಚಿತ್ರ ಅಂದರೆ, ಜಗತ್ತು ಮುಂದೆ ಹೋಗ್ತಾ ಇದ್ದರೆ ಇವರು ಹಿಂದೆ ಬರ್ತಾ ಇದ್ದಾರೆ. CPIMನವ್ರು ಕೇಳ್ತಾರೆ, ಮುಂಚೆ ನಡೆದಂಗೆನ ದನ ಕಡಿಯುವಂಥ ಅವಕಾಶವನ್ನು ಮಾಡಿಕೊಡಿ ಅಂತ. ಯಾವಾಗ CPIM ಈ ರೀತಿ ಮುಸಲ್ಮಾನರ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡುತ್ತೋ, ನಮ್ಮ ಮಹುವಾ ಮೊಯ್ತ್ರಾ ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಮಹುವಾ ಮೊಯ್ತ್ರಾ ತನ್ನದೊಂದು ಅರ್ಜಿಯನ್ನು ಹಾಕ್ತಾರೆ. ಅವ್ರು ಹೇಳ್ತಾರೆ, ಇದು ಕಾಲಾಂತರದಿಂದ ನಡ್ಕೊಂಬಂದಿರುವಂಥ ಸಂಪ್ರದಾಯ, ಇದು ಒಂದು ಧರ್ಮದ ಅವಿಭಾಜ್ಯ ಅಂಗ ಇದು, ಆದ್ದರಿಂದ ಅವ್ರು ಕಡಿಲಿಕ್ಕೆ ಅವಕಾಶ ಕೊಡಿ ಅಂತ. ಕಲ್ಕತ್ತಾ ಹೈಕೋರ್ಟ್ ಏನು ಹೇಳುತ್ತೆ ಗೊತ್ತಾ? ಪಶುಗಳನ್ನು ಕಡಿಯುವುದು ಇಸ್ಲಾಂ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ, ಅದರ ಉಲ್ಲೇಖ ಎಲ್ಲೂ ಇಲ್ಲ. ಆದ್ದರಿಂದ 1950 ಸ್ಲಾಟರ್ ಆ್ಯಕ್ಟ್ ಇದೆಯಲ್ಲ ಅದರ ಪ್ರಕಾರ ಆಗೋದಿಲ್ಲ. ಹೊಸ ಆದೇಶ ಏನಿದೆ ಅದನ್ನು ಪಾಲಿಸಬೇಕು. ಸುವೇಂದು ಅಧಿಕಾರಿಯವರ ಸರ್ಕಾರ, ಪಶ್ಚಿಮ ಬಂಗಾಳದಲ್ಲಿರುವ ಸರ್ಕಾರ ಈ ರೀತಿ ಪಶುಗಳನ್ನು ಬಹಿರಂಗವಾಗಿ ಕಡಿಲಿಕ್ಕೆ ಅವ್ರಿಗೆ ಯಾವುದೇ ರೀತಿಯಾದ ಆಸ್ಪದ ಕೊಡಬಾರ್ದು. ಮಹುವಾ ಮೊಯ್ತ್ರಾ ಏನು ಕೇಳಿದರು ಅಂದರೆ, ಮಹುವಾ ಮೊಯ್ತ್ರಾ ಅಲ್ಲಿ ಏನಿದೆ ಅಂದರೆ, 14 ವರ್ಷಕ್ಕಿಂತ ಹೆಚ್ಚು ಆಗಿರುವಂಥ, ಮುಪ್ಪಾಗಿರುವಂಥ, ಆಮೇಲೆ ರೋಗ ರುಜಿನಗಳಿಂದ ತುತ್ತಾದಂಥ ದನಗಳಿದ್ದರೆ ಕಡಿಬಹುದು ಅಂತ ಅದರಲ್ಲೊಂದು ಆಪ್ಷನ್ ಇದೆ. ಆಕೆ ಹೇಳ್ತಾರೆ, ಇಸ್ಲಾಂ ಧರ್ಮದಲ್ಲಿ ಆ ರೀತಿ ಮುಪ್ಪಡರಿದಂಥ ಅಥವಾ ರೋಗ ರುಜಿನದಿಂದ ಆಗಿರುವಂಥದ್ದು ಏನಲ್ಲ, ಚೆನ್ನಾಗಿರುವಂಥ ಹಸು ಕಡಿಲಿಕ್ಕೆ ಅವಕಾಶ ಕೊಡಬೇಕು ಮತ್ತು ಅದಕ್ಕೆ ವಯಸ್ಸಾಗಿರಬಾರ್ದು, ಎಳೆಯಲ್ಲಿರಬೇಕು.
ಅಂತ ಹಸು ಕಡಿಲಿಕ್ಕೆ ಅವಕಾಶ ಮಾಡಿಕೊಡಿ, ಅದು ಅವ್ರ ಧರ್ಮದ ಅವಿಭಾಜ್ಯ ಅಂಗ ಅಂತ. ಧರ್ಮದ ಅವಿಭಾಜ್ಯ ಅಂಗ ಅಲ್ಲ ಅಂತ ಕಲ್ಕತ್ತಾ ಹೈಕೋರ್ಟ್ ಹೇಳ್ತಾರೆ. ಅದರ ಕಾಪಿಯನ್ನು ಇಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಅಲ್ಲಿಗೆ ಪಶ್ಚಿಮ ಬಂಗಾಳದ ಮುಸಲ್ಮಾನರ ಹಬ್ಬಗಳು ಹೇಗಿರ್ತವೆ ಅನ್ನೋದಕ್ಕೆ ಈ ಬಾರಿ ಒಂದು ಹೊಸ ಪೀಠಿಕೆ ಶುರುವಾಗ್ತಾ ಇದೆ. ಇನ್ನು ಮುಂದೆ ಅದೇ ರೀತಿ ನಡೀತವೆ ಅನ್ನೋ ಸ್ಪಷ್ಟ ಆಗ್ತಾ ಇದೆ. ಆಟೋಮೆಟಿಕ್ಲಿ ಆಜಾನ್ನ ಆವಾಜ್ ಕಡಿಮೆ ಆಗಿದೆ, ಸ್ಪೀಕರ್ಗಳ ಸೌಂಡನ್ನು ಜಾಸ್ತಿ ಮಾಡ್ತಾ ಇಲ್ಲ. ರಸ್ತೆಯಲ್ಲಿ ನಮಾಜ್ ಮಾಡುವಂಥ ಪ್ರಕ್ರಿಯೆ ಏನು ನಡೀತಾ ಇತ್ತು ರೆಗ್ಯುಲರ್ ಆಗಿ, ಮಾಡಲಿಕ್ಕೆ ಈಗ ಅವರೇ ಹಿಂದೇಟು ಹಾಕ್ಕೊಂಡು ಅವರವರ ಕಮಿಟಿಯವರು ಪಾಸ್ ಮಾಡ್ತಾ ಇದ್ದಾರೆ, ನಾವು ಮಸೀದಿಯಲ್ಲಿ ಮಾಡೋಣ ಅಂತ. ಇದು ಅಲ್ಲಿಯ ಜನರದ್ದು. ಆದರೆ ರಾಜಕಾರಣಿಗಳೇನು ಹೇಳ್ತಾರೆ, ಹುಮಾಯೂನ್ ಕಬೀರ್ ಹೇಳಿದಾನೆ, ಯಾರು ಬಾಬ್ರಿ ಮಸೀದಿ ಕಟ್ತಾ ಇದ್ದಾನಲ್ಲ ಆತ ಹೇಳಿದಾನೆ, ನಮ್ಮದು 1400 ವರ್ಷಗಳ ಹಿಂದಿನ ಪರಂಪರೆ, ನಮ್ಮ ದನ ಕಡಿಯೋದು ನಮ್ಮ ಹಕ್ಕದು, ಆ ಹಕ್ಕನ್ನು ನೀವು ಹೆಂಗೆ ಕಿತ್ಕೋತೀರಿ ನಾನು ನೋಡ್ತೀನಿ ಅಂತ ಆತ ಹೇಳಿದ್ದಾನೆ. ಈತ ಮೊನ್ನೆ ಚುನಾವಣೆಯಲ್ಲಿ ಗೆದ್ದ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಏನಾಯ್ತು ಹುಮಾಯೂನ್ ಕಬೀರ್ದು ಅಂತ ಕೇಳಿದರು. ನಾನು ಸಂದರ್ಭ ಬಂದಾಗ ಹೇಳೋಣ, ಅದು ವಿಶೇಷವಾಗಿ ಏನು ಅದಕ್ಕಾಗಿ ಸಂಚಿಕೆ ಮಾಡಬೇಕಾಗಿಲ್ಲ. ಈ ಹುಮಾಯೂನ್ ಕಬೀರ್ ಏನು ದೊಡ್ಡ ಕೋದಂಡರಾಮ್ ಅಲ್ಲ ಅಥವಾ ತೀಸ್ಮಾರ್ ಖಾನ್ ಅಲ್ಲ, ಎಲ್ಲೇ ಉಲ್ಲೇಖ ಮಾಡೋಣ ಅಂತ ಸುಮ್ಮನಿದ್ದೆ. ಇವತ್ತು ನೆನಪಾಯಿತು ಹೇಳ್ತಾ ಇದ್ದೀನಿ. ಈತ ಗೆದ್ದಿದ್ದಾನೆ, ಗೆದ್ದು ಏನೂ ಪ್ರಯೋಜನ ಇಲ್ಲ, ಆದರೆ ಅಟಾಟೋಪ ಮಾಡ್ತಾ ಇದ್ದಾನೆ. ಒಳಗೆ ಹಾಕೋದು ಹೆಂಗೆ ಅಂತ ಸುವೇಂದು ಅಧಿಕಾರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸುವೇಂದು ಅಧಿಕಾರಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಅವಕಾಶ ಸಿಕ್ಕಿದ್ರೆ ನಾವು ಇದೇ ರೀತಿಯಾದಂಥ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ವಿ ಅಂತ ಮಮತಾ ಬೇಗಂ ಹೇಳ್ಕೊಂಡಿದ್ದಾರೆ. ನೋಡಿ ಹೆಂಗಿದೆ, ಇಷ್ಟು ವರ್ಷ ಇವ್ರ ಕೈಯಲ್ಲಿ ಅಧಿಕಾರ ಕೊಡ್ತಾ ಇತ್ತು, 15 ವರ್ಷ. ಆವಾಗ ಹೌಡಾ ಖಾಲಿ ಆಗಲಿಲ್ಲ, ಆವಾಗ ಕಲ್ಕತ್ತಾದ ಬೀದಿಗಳು ಖಾಲಿ ಆಗಲಿಲ್ಲ. ಈಗ BJP ಸರ್ಕಾರ ಎಲ್ಲವನ್ನು ಸುಗಮ ಮಾಡ್ಕೊಂಡು ಹೋಗ್ತಾ ಇದೆ. ನಮ್ಮ ಅಧಿಕಾರ ಸಿಕ್ಕಿದ್ರೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತ ಆಕೆ ಹೇಳ್ತಾ ಇದ್ದಾರೆ. ಮಜಾ ಹೆಂಗಿದೆ ಅಂತ ನೋಡಿ. ಮೂರನೇದಾಗಿ ಭಾಳ ಮುಖ್ಯವಾದಂಥ ವಿಚಾರ ಹೇಳಬೇಕು, ಈ ಅಭಿಷೇಕ್ ಬ್ಯಾನರ್ಜಿ ಇದಾನಲ್ಲ, ಈ ಅಭಿಷೇಕ್ ಬ್ಯಾನರ್ಜಿಯ ಒಂದು ನಿವಾಸಕ್ಕೆ ಈ ನಗರ ನಿಗಮದವರು ನೋಟಿಸ್ ಅಂಟಿಸ್ಲಿಕ್ಕೆ ಹೋಗ್ತಾರೆ. ಆ ಮನೆಯ ಮೇಲೆ ಹೆಸರಿರ್ತದೆ ಅಭಿಸಾನಿ ಅಂತೇಳಿ. ಏನು ಅಭಿಸಾನಿ ಅಂದರೆ, ಅಭಿ ಅಂದರೆ ಅಭಿಷೇಕ್ ಬ್ಯಾನರ್ಜಿ, ಸೈನಿ ಅಂದರೆ ಶೈನಿ ಘೋಷ್. ಶೈನಿ ಘೋಷ್ ಯಾರು ಅಂತ ನಿಮ್ಗೆ ಗೊತ್ತು, ಈಕೆ ಜಾಧವ್ಪುರ ಕಾನ್ಸ್ಟಿಟ್ಯೂಯೆನ್ಸಿಯ MP. ಈಕೆ ಹಾಡುಗಳು ಬಹಳ ಜನಪ್ರಿಯ. ಈಕೆ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹಾಡುಗಳನ್ನು ಹೇಳಿ ಜನಪ್ರಿಯ ಆದವಳು. ಮಹುವಾ ಮೊಯಿತ್ರಾಗೆ ಭಾಳ ದೊಡ್ಡ ಮಟ್ಟದ ಪ್ರತಿಸ್ಪರ್ಧೆ ಮಾಡುವಂಥ ಶೈನಿ ಘೋಷ್. ಎಲ್ಲ ಕಡೆ ಆಕೆಯದೇ ಸುದ್ದಿ. ಆಕೆ ಈ ರೀತಿ ವ್ಯಂಗ್ಯ ಮಾಡಿ BJP ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಹಾಡು ಹೇಳಿದರೆ ಜನ ಓಟ್ ಹಾಕಿಬಿಡ್ತಾರೆ ಅಂತ ಪಶ್ಚಿಮ ಬಂಗಾಳದಲ್ಲಿ ತಿಳ್ಕೊಂಡಾಗಿತ್ತು. ಈಗ ನೋಡಿದರೆ ಅದರ ಫಲಿತಾಂಶ ಗೊತ್ತಾಗಿದೆ. ನಗರ ನಿಗಮ ಅಧಿಕಾರಿಗಳು ಹೋಗಿ ಅಲ್ಲಿ ನೋಡ್ತಾರೆ, ಅಭಿಸಾನಿ ಅಂತ ಬೋರ್ಡ್ ಮೇಲೆ ಇರುತ್ತೆ. ಆ ದಾಖಲೆಗಳನ್ನು ಪರೀಕ್ಷೆ ಮಾಡಲಾಗಿ ರಿಜಿಸ್ಟರ್ ಮಾಡಿರೋದು ಇಬ್ಬರ ಹೆಸರಲ್ಲಿ ಮಾಡಿದ್ದಾರೆ. ಯಾರ ಹೆಸರಲ್ಲಿ? ಅಭಿಷೇಕ್ ಬ್ಯಾನರ್ಜಿ ಮತ್ತು ಶೈನಿ ಘೋಷ್. ಈ ರೀತಿ ಅವರಿಬ್ಬರ ಪಾರ್ಟ್ನರ್ಶಿಪ್ಪಲ್ಲಿರುವಂಥ 14 ಆಸ್ತಿಗಳಿದ್ದಾವೆ. ಅಭಿಷೇಕ್ ಬ್ಯಾನರ್ಜಿಯ ಒಟ್ಟು ಆಸ್ತಿಗಳ ಸಂಖ್ಯೆ, ಈಗ ಸಿಕ್ಕಿರುವ ಆಸ್ತಿಗಳ ಸಂಖ್ಯೆ 40. ಅದರಲ್ಲಿ ಕೇವಲ ಶೈನಿ ಘೋಷ್ ಜೊತೆ ಈತ ಹಂಚಿಕೊಂಡಿರೋದು 14 ಆಸ್ತಿಗಳು. ಅದಕ್ಕೆ ಎಲ್ಲ ಹೇಳ್ತಾ ಇದ್ದಾರೆ, ಈ ಶಾಂತಿನಿಕೇತನ್ ಇದೆಯಲ್ಲ ಕಾಳಿಘಾಟಲ್ಲಿ, ಆ ಶಾಂತಿನಿಕೇತನ್ ಮನೆ ಘರ್ವಾಲಿ ಅಂತೆ, ಇದು ಬಾಹರ್ವಾಲಿ ಅಂತೆ. ಎಲ್ಲ ತಮಾಷೆ ಮಾಡಿಕೊಂಡು ಅಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಈತನ ಪರ್ ಡೇ ಇನ್ಕಮ್ ಕಲ್ಕತ್ತಾದಲ್ಲಿ, ಈತನ ಪರ್ ಡೇ ಇನ್ಕಮು 30 ಕೋಟಿ ರೂಪಾಯಿಗಳಂತೆ. ಅಭಿಷೇಕ್ ಬ್ಯಾನರ್ಜಿ ಪರ್ ಡೇ ಇನ್ಕಮ್ ಯಾವ ಮಟ್ಟಿಗೆ ಈತ ಲೂಟಿ ಮಾಡ್ತಾ ಇದ್ದ ಅಂತ ಸುಮ್ಮನೆ ಆಲೋಚನೆ ಮಾಡಿ. ಈ ಬರ್ತಾ ಇದ್ದ ದುಡ್ಡು ಹೆಂಗೆ ಬರ್ತಾ ಇತ್ತು? ಬೇರೆ ಬೇರೆ ಸಚಿವರು ತಂದು ಕೊಡೋದಲ್ಲ, ಈ ಟೋಲ್ ಬಾಜಿ ಅಂತ ಮಾಡ್ತಾ ಇದ್ರಲ್ಲ, ಆ ಟೋಲ್ ಬಾಜಿಯಿಂದ ಬರ್ತಾ ಇರೋಂಥ ಕಟ್ ಮನಿಯಿಂದ ಈತ ಅಷ್ಟೆಲ್ಲ ಆಸ್ತಿಗಳನ್ನ ಮಾಡಿದ್ದ. ಒಂದೊಂದಾಗಿ ಲಿಸ್ಟ್ ಮಾಡಲಾಗ್ತಾ ಇದೆ, ಒಂದೊಂದಾಗಿ ಎಕ್ಸೈಸ್ ಮಾಡಲಾಗ್ತಾ ಇದೆ. ಆದ್ಮೇಲೆ ಈ ಫ್ಲೈಟ್ ರಿಸ್ಕ್ ನೋಟಿಸನ್ನು ಜಾರಿ ಮಾಡಿದೆ. ಏನಿದು ಫ್ಲೈಟ್ ರಿಸ್ಕ್ ನೋಟಿಸ್ ಅಂದರೆ? ಫ್ಲೈಟ್ ರಿಸ್ಕ್ ಅಂತಂದರೆ ಒಬ್ಬ ವ್ಯಕ್ತಿ ಪರಾರಿ ಆಗುವ ಸಾಧ್ಯತೆ ಇರುತ್ತೆ ಅಂದ್ಕೊಳ್ಳಿ. ಯಾವಾಗ ಸಿಕ್ಕಿಬಿದ್ದು ಬಿಡ್ತಾನೋ ಮನುಷ್ಯ, ಪೊಲೀಸರ ಕೈ ಸಿಗಾಕೋಬಾರ್ದು ಅಂತ ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕು ನೋಡ್ತಾನೆ. ಈತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಆದ್ದರಿಂದ ಈತನಿಗೆ ಫ್ಲೈಟ್ ರಿಸ್ಕ್ ನೋಟಿಸ್ ಕೊಡಿ, ಈತನ ಪಾಸ್ಪೋರ್ಟನ್ನು ಜಪ್ತಿ ಮಾಡಿ ಅಂತ ಸರ್ಕಾರ ಕೇಳ್ಕೊಳ್ಳುತ್ತೆ. ಪಶ್ಚಿಮ ಬಂಗಾಳ ಸರ್ಕಾರ ಆತನ ಪಾಸ್ಪೋರ್ಟನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಈಗ ಆತ ಯಾವುದೇ ಕಲ್ಕತ್ತಾವನ್ನು ಬಿಟ್ಟು ಬೇರೆ ಕಡೆ ಹೊರಗೆ ಹೋಗೋ ಹಾಗಿಲ್ಲ, ಆ ರೀತಿ ಆದೇಶ ಆಗಿದೆ. ಎರಡನೇದಾಗಿ ಈತನ ಮೇಲೆ ಒಂದು ಕೇಸ್ ಇತ್ತು, ನಿಮ್ಗೆ ಗೊತ್ತಿದೆ. 2 ಸಲ ಈತ ಅಮಿತ್ ಶಾ ವಿರುದ್ಧ ಮಾತಾಡಿದ. ಏನಂತ? ಮೇ 4 ಬರಲಿ ಮಧ್ಯಾಹ್ನ ನಿಮ್ಮನ್ನು ಉಲ್ಟಾ ಕಟ್ಟಿ ಹೊಡಿತೀವಿ, ನಾವು ದಿಲ್ಲಿಯಿಂದ ಕರ್ಕೊಂಬಂದು ಹೊಡಿತೀವಿ ಅಂತ. ಇದರ ಪ್ರಕರಣ ಕಲ್ಕತ್ತಾ ಹೈಕೋರ್ಟ್ ಬಂತು. ಈತನ ಪರವಾಗಿ ಕಲ್ಯಾಣ್ ಬ್ಯಾನರ್ಜಿ ವಾದ ಮಂಡನೆ ಮಾಡ್ತಾಯಿದ್ರು. ನೋಡಿ ಸ್ವಾಮಿ, ಮೇ 4ನೇ ತಾರೀಕು ಅವ್ರು ಹೊಡಿತೀನಿ ಅಂತ ಹೇಳಿದ್ರು. ಈಗ ಮೇ 17, 18 ತಾರೀಕು ಬಂದಿದೆ, 20 ತಾರೀಕು ಬಂದಿದೆ.
ಇನ್ನೂವರೆಗೂ ಹೊಡೆದಿಲ್ಲ ಅಂದರೆ ಆತ ಹೊಡಿತಾನೆ ಅನ್ನೋ ಸುಳ್ಳು, ಅದು ರಾಜಕೀಯವಾದ ಭಾಷಣ, ಆದ್ದರಿಂದ ಆತನ ಕೈ ಬಿಟ್ಬಿಡಿ ಅಂತ. ಜಡ್ಜ್ ಭಾಳ ಚೆನ್ನಾಗಿ ಹೇಳಿದರು ಅವರು. ಜಡ್ಜ್ ಹೇಳ್ತಾರೆ, ನೋಡಪ್ಪ, ಅವ್ರು ಹೊಡೆದಿಲ್ಲ ಅಂದ್ರೆ ಅದರ ಅರ್ಥ ಅವತ್ತಿನ ದಿವಸ ಕುಮ್ಮಕ್ಕನ್ನು ಕೊಟ್ಟಿಲ್ಲ ಅಂತ ಅರ್ಥ ಅಲ್ಲ. ಆತನ ಸುತ್ತಮುತ್ತ ನೂರಾರು ಜನ ಇದ್ದರು. ಹೊಡಿತೀವಿ ಅಂದರೆ ನಾವೊಬ್ಬನೇ ಹೊಡಿತೀನಿ ಅಂತಲ್ಲ, ಎಲ್ಲರೂ ಸೇರಿ ಹೊಡಿತೀವಿ ಅಂತ ಅರ್ಥ. ಬೇರೆದವ್ರಿಗೆ ಈತ ಕುಮ್ಮಕ್ಕನ್ನು ಕೊಟ್ಟಿದ್ದಾನೆ ಅನ್ನುವಂಥ ಕಾರಣಕ್ಕೋಸ್ಕರ ಕೇಸನ್ನು ಹಾಗೆ ಇಡಬೇಕು ನಾವು. ಇದನ್ನು ವಜಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕೇಸು ಚಾಲ್ತಿಯಲ್ಲಿರುತ್ತೆ. FIR ಜಾರಿ ಮಾಡಿದ್ದನ್ನು ರದ್ದು ಮಾಡಲಿಕ್ಕಾಗೋದಿಲ್ಲ. ಈತನ ಕುರಿತು ತನಿಖೆಯಾಗಲೇಬೇಕು ಅಂತ ಕಲ್ಕತ್ತಾ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಇಲ್ಲೊಬ್ಬ ಇದ್ದಾನೆ ಸುಜಿತ್ ಬಾಸು ಅಂತೇಳಿ, ಈತನ ಹೆಸರು ನೋಡಿ, ಇಲ್ಲೊಂದು ಫೋಟೋ ಇದೆ. ಈತನ ಮುಂದೆ ಇರುವಂಥ ಅಡುಗೆಗಳನ್ನು ನೋಡಿ. ಒಬ್ಬ ಮನುಷ್ಯ ಇಷ್ಟೆಲ್ಲ ತಿನ್ನಲಿಕ್ಕೆ ಸಾಧ್ಯನಾ? ಆಲೋಚನೆ ಮಾಡಿ. ಕಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಆಹಾರ ಪದ್ಧತಿ ಮೀನು ಇರಬಹುದು, ಆದರೆ ಪ್ರಾರಂಭದಲ್ಲಿ ಅವರು ತರಕಾರಿಗಳನ್ನು ತಿನ್ಕೊಂಡು ರೈಸನ್ನು ಊಟ ಮಾಡಿ ಅದಾದಮೇಲೆ ಮಧ್ಯದಲ್ಲಿ ಮೀನನ್ನು ಸೈಡ್ ಡಿಶ್ ಥರ ಬಳಸ್ತಾರೆ, ಸಾರಿನಲ್ಲಿ ಬಳಸ್ತಾರೆ. ಅಲ್ಲಿರುವಂಥ ಸಂಪ್ರದಾಯ ನಾವು ಓದ್ಕೊಂಬಂದಿರೋದು, ನೋಡಿರೋದು. ಈತ ಇಷ್ಟೆಲ್ಲ ಇಟ್ಕೊಂಡಿದ್ದಾನೆ ಅಂದರೆ ಯಾರು ಈತ? ಈತ ಭಾಳ ದೊಡ್ಡ ಸಚಿವ ಏನೂ ಅಲ್ಲ. ಈತ ಒಬ್ಬ ಫೈರ್ ಆ್ಯಂಡ್ ಸೇಫ್ಟಿ ಮಿನಿಸ್ಟರ್ ಇನ್ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಮನೆಗಳು, ಹೋಟೆಲ್ಗಳು, ಬಹುಮಹಡಿ ಕಟ್ಟಡಗಳು, ಕಾಂಪ್ಲೆಕ್ಸ್ಗಳು, ಮಾಲ್ಗಳಲ್ಲಿ ಲಿಫ್ಟ್ ಇರ್ತಾವಲ್ಲ, ಲಿಫ್ಟ್ ಮತ್ತು ಫೈರ್ ಸೇಫ್ಟಿ ಅಂತ ಇರ್ತದೆ, ಅಗ್ನಿ ಸುರಕ್ಷಾ ಅಂತ ಕರೀತಾರೆ ಅದಕ್ಕೆ. ಇದಕ್ಕೆ ಲೈಸೆನ್ಸ್ ತೊಗೊಂಡ್ರೆ ಮಾತ್ರ ಬಿಲ್ಡಿಂಗಿಗೆ NOC ಸಿಗುತ್ತೆ, ಇಲ್ಲದೇ ಸಿಗೋದಿಲ್ಲ. ಯಾಕೆಂದರೆ ಬಹಳಷ್ಟು ಕಟ್ಟಡಗಳಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯಿಂದನೇ ಬೆಂಕಿ ಹಚ್ಚಿ ನೂರಾರು ಜನ ಅಮಾಯಕರು ಸತ್ತಿರುವಂಥ ಬೇಕಾಷ್ಟು ಉದಾಹರಣೆ ಇದ್ದಾವೆ. ಇದು ಕಾನೂನಾತ್ಮಕವಾಗಿ ಆಗಬೇಕಾದ್ದು. ಸುಜಿತ್ ಬಾಸು ಅನ್ನುವಂಥ ವ್ಯಕ್ತಿ ಫೈರ್ ಆ್ಯಂಡ್ ಸೇಫ್ಟಿ ಮಿನಿಸ್ಟ್ರು. ಈತ ಮೊನ್ನೆ JW ಮ್ಯಾರಿಯಟ್ಟಲ್ಲಿ ಮದುವೆ ಮಾಡಿದ, ಮಗನ ಮದುವೆ. ಇಡೀ ಹೋಟೆಲನ್ನು ಬುಕ್ ಮಾಡಿದ್ದ, 200 ರೂಮ್ಗಳನ್ನು ಬುಕ್ ಮಾಡಿದ್ದ. ಪರ್ ಡೇ ಖರ್ಚು ಮಾಡ್ತಾ ಇಂಥ ದುಡ್ಡು ಒಂದು ವಾರಕ್ಕೆ ಪರ್ ಡೇ 14 ಕೋಟಿ ರೂಪಾಯಿ, ಒಂದು ವಾರಕ್ಕೆ 108 ಕೋಟಿ ರೂಪಾಯಿ ಹೋಟೆಲ್ ಬಾಡಿಗೆಯನ್ನು ಕೊಟ್ಟಿದ್ದಾನೆ. ಮದುವೆಗೆ ಎಷ್ಟು ಖರ್ಚು ಮಾಡಿರ್ಬೋದು ಆಲೋಚನೆಯನ್ನು ಮಾಡಿ. ಒಬ್ಬ ನೋಡಲಿಕ್ಕೆ ಸಣ್ಣ ಖಾತೆ ಅದು, ಫೈರ್ ಆ್ಯಂಡ್ ಸೇಫ್ಟಿ ಮಿನಿಸ್ಟರ್. ಅಂದರೆ ನೀವು ಲೈಸೆನ್ಸ್ ತೊಗೋಬೇಕಾದ್ರೆ ಈತನಿಗೆ ಕಟ್ ಮನಿ ಕೊಡಬೇಕು. ಲೈಸೆನ್ಸ್ ತೊಗೊಂಡಾದಮೇಲೆ ಪ್ರತಿ ವರ್ಷ ರಿನ್ಯೂವಲ್ ಆಗಬೇಕದು. ಫೈರ್ ಆ್ಯಂಡ್ ಸೇಫ್ಟಿ ಸರಿ ಇದೆಯಾ, ಲಿಫ್ಟ್ ಸರಿಯಾಗಿ ವರ್ಕ್ ಆಗ್ತಾ ಇದೆ, ತಾಂತ್ರಿಕವಾಗಿ ಸರಿ ಇದೆಯಾ, ಎಮರ್ಜೆನ್ಸಿನಲ್ಲಿ ಬಟನ್ ಕೆಲಸ ಮಾಡುತ್ತಾ, ಎಲ್ಲರೂ ಲಿಫ್ಟಲ್ಲಿ ಸಿಗಾಕೊಂಡ್ಬಿಡ್ತಾರಾ, ಇದನ್ನೆಲ್ಲ ಪರೀಕ್ಷಣೆ ಮಾಡಬೇಕು. ಅದು ಪ್ರತಿ ಬಾರಿ ಈತನಿಗೆ ಕಟ್ ಮನಿ ಬರುತ್ತೆ. ಬಹುಮಹಡಿ ಕಟ್ಟಡ ಇದ್ದಾಗ 6 ತಿಂಗಳಿಗೊಂದ್ಸಲ ಇನ್ಸ್ಪೆಕ್ಷನ್ ಆಗಬೇಕಿದು. ಪ್ರತಿ ಬಾರಿಯೂ ಈ ರೀತಿ ದುಡ್ಡು ಬರ್ತಾ ಇತ್ತು. ಈತನ ಆಸ್ತಿಯನ್ನು ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಆಸ್ತಿಗಳನ್ನು ಮಾಡಿದ್ದಾನೆ. ಇಂಥವರು ಬೇಕಾದಷ್ಟು ಜನ ಪಶ್ಚಿಮ ಬಂಗಾಳದ ಸರ್ಕಾರದಲ್ಲಿ ಸಚಿವರಾಗಿದ್ದರು. ಪಶ್ಚಿಮ ಬಂಗಾಳದ ಬಗ್ಗೆ ಹೇಳಲಿಕ್ಕೆ ಇಂಥ ನೂರಾರು ಘಟನೆಗಳಿದ್ದಾವೆ. ಒಂದು ಒಳ್ಳೆಯ ನೋಟ್ನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾನು ಭಾಳ ಮನಸ್ಸಿಗೆ ನಾಟಿದಂಥ ಘಟನೆ ಇದು. ಇಂಥವು ಆಗಬೇಕು ಅಂತ ನಾನು ಹೇಳೋದು ಏನಪ್ಪ ಅಂದರೆ, ಸುವೇಂದು ಅಧಿಕಾರಿಯವರು ಈ ರಾಮಕೃಷ್ಣ ಮಿಷನ್ಗೆ ಹೋಗಿದ್ರು. ರಾಮಕೃಷ್ಣ ಮಿಷನ್ನಲ್ಲಿ ಎದುರುಗಡೆ ಸ್ವಾಮಿಗಳು ರಸ್ತೆಯಲ್ಲಿ ಬರ್ತಾ ಇದ್ದಾರೆ. ದೂರದಿಂದನೇ ಸುವೇಂದು ಅಧಿಕಾರಿಯವರು ರಸ್ತೆ ಮೇಲೆ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಮುಖ್ಯಮಂತ್ರಿ ಆದಮೇಲೆ ನಿನ್ನೆ ನಡೆದಂಥ ಘಟನೆಯನ್ನು ನಿಮ್ಗೆ ಹೇಳ್ತಾ ಇರೋದು, ಯಾವತ್ತೂ ಆಗಿದ್ದಲ್ಲ. ಈತ ಪ್ರತಿ ಮಂಗಳವಾರ ರಾಮಕೃಷ್ಣ ಮಠಕ್ಕೆ ಹೋಗ್ತಾರೆ ಅಂತ ನಿಮಗೆ ನಾವು ಇನ್ನೂ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲೇ ಹೇಳಿದ್ದ. ಈತ ಒಬ್ಬ ಬ್ರಹ್ಮಚಾರಿ. ಈತ ಎಲ್ಲಿ ಸನ್ಯಾಸಿ ಆಗಿಬಿಡ್ತಾನೋ, ದೇಶಾಂತರ ಹೋಗ್ಬಿಡ್ತಾನೋ ಅಂತ ಅವ್ರ ಮನೆಯವರೆಲ್ಲ ಗಾಬರಿಯಾಗಿದ್ದರು. ಈತ ಸಂಪೂರ್ಣವಾಗಿ ರಾಮಕೃಷ್ಣ ಮಠಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಂಡಿರುವಂಥ ವ್ಯಕ್ತಿ. ಈತ ಬೇಲೂರು ಮಠಕ್ಕೆ ಹೋಗ್ತಾನೆ. ಹೋಗಿ ಅಲ್ಲಿ ಸ್ವಾಮಿಗಳ ಎದುರಿಗೆ ಉದ್ದಂಡ ನಮಸ್ಕಾರ ಮಾಡ್ತಾನೆ. ಸ್ವಾಮಿಗಳು ಆತನನ್ನು ಮೈದಡುತ್ತಾರೆ. ಅಂಥ ಯತಿಗಳ ಆಶೀರ್ವಾದ ಇದ್ದಾಗ ಅವ್ರನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಒಬ್ಬ ವ್ಯಕ್ತಿ ಬೀದಿಯಲ್ಲಿ ನಿಂತು ಹೋರಾಟ ಮಾಡಲಿಕ್ಕೂ ಗೊತ್ತಿರುತ್ತೆ, ಒಳಗಡೆ ಸಾತ್ವಿಕತೆಯ ಸೆಲೆಯೂ ಇರ್ತದೆ, ಆಧ್ಯಾತ್ಮಿಕ ನೆಲೆಗಟ್ಟಿರುತ್ತೆ ಅನ್ನೋದಕ್ಕೆ ಈತನಿಗಿಂತ ಸಾದೃಶ್ಯ ಸ್ವರೂಪರಾದವರು ನನಗಂತೂ ಬೇರೆ ಯಾರೂ ಕಂಡಿಲ್ಲ. ಈತನ ವೇಗವನ್ನು ನೋಡಿ ನಾನು ಫಿದಾ ಆಗಿಬಿಟ್ಟಿದ್ದೀನಿ. ಸುವೇಂದು ಅಧಿಕಾರಿಯವರ ವೇಗ ಇದೆಯಲ್ಲ, ಆ ಪ್ರಖರತೆ ಇದೆಯಲ್ಲ, ಅದು ನೋಡಿ ನಿಜಕ್ಕೂ ನಾನು ಫಿದಾ ಆಗಿದ್ದೀನಿ. ಯೋಗಿ ಆದಿತ್ಯನಾಥ್ ಅವರು ಸಂತ ಸ್ವರೂಪರವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಆತ ರಾಜಕಾರಣಿ ಅಲ್ಲ, ಈತ ರಾಜಕಾರಣಿ, ಭ್ರಷ್ಟರ ಮಧ್ಯೆ ಇದ್ದಂಥ ವ್ಯಕ್ತಿಗಳು. ಪಾಪಕೂಪದಿಂದ ಎದ್ದು ಬಂದ ಮನುಷ್ಯ ಈತ. TMCಯ ಅತ್ಯಂತ ಹತ್ತಿರದಲ್ಲಿ ಮಮತಾ ಬೇಗಂ ಅವ್ರ ಜೊತೆ ಎಲ್ಲ ಕರ್ಮಕಾಂಡಗಳಲ್ಲಿ ಪಾಲ್ಗೊಂಡು ಬಂದು ತನ್ನ ಬದುಕನ್ನು ಈ ರೀತಿ ಅಪ್ಪಟ ಹೊಳೆದ ಚಿನ್ನವಾಗಿ ಹೊರಬಂದಂಥ ವ್ಯಕ್ತಿ. ಅದಕ್ಕೆ ನನಗೆ ಇಷ್ಟ ಆಗೋದು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಿಗೆ ಮಾಡೋದು. ಏನು ಪಶ್ಚಿಮ ಬಂಗಾಳ ನಿಮಗೇನು ದತ್ತುನ ಅಂತ ದಯವಿಟ್ಟು ಕೇಳಬೇಡ್ರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನನಗೆ ಬೇಕೇ ಬೇಕು. ನನಗಲ್ಲ, ನನ್ನ ಇಡೀ
ಸಮುದಾಯಕ್ಕೆ, ನನ್ನ ಜೊತೆಗಿರುವಂಥ ಸಿಬ್ಬಂದಿಗಳಿಗೆ ನಮಸ್ಕಾರ.